ಅಂದ್ರೆ ಒಂದು ಡಾಕ್ಯುಮೆಂಟೇಶನ್ ಆದ್ರೂ ಕೂಡ ಕಮರ್ಷಿಯಲ್ ವೇಲ್ ತರಬೇಕು, ಒಂದು ಕಾಮಿಡಿ ಟಚ್ ಕೊಡಬೇಕು ಅಂತ ಹೇಳಿದ್ವಿ. ನಾವು ಉದ್ದೇಶ ಏನಿತ್ತು ಅಂದ್ರೆ ಜನಕ್ಕೆ ತಲುಪಿಸ್ಬೇಕು ಅನ್ನೋದಿತ್ತು. ಈಗ ಅದು ಡಾಕ್ಯುಮೆಂಟೇಶನ್, ಅದು ಡಾಕ್ಯು ಡ್ರಾಮಾ ಅಂತ. ನೀವು ಜಸ್ಟ್ ನೋಡಿ ಇಷ್ಟೇ ಕತೆ. ಬೈಕ್ ತಗೊಂಡು ಏನೋ ಸಮಸ್ಯೆ ಆಗುತ್ತೆ, ಬೈಕ್ ತಗೋತಾರೆ, ಬೈಕ್ ತಗೊಂಡು ಅವ್ರು ಮಠಗಳ ಸುತ್ತ ಭೇಟಿ ಮಾಡ್ತಾ ಹೋದಾಗ ಅವ್ನು ಲೈಫ್ ರಿಯಲೈಸ್ ಆಗ್ತಾ ಹೋಗುತ್ತೆ. ನಾನು ಎಲ್ಲಿ ದುಡುಕಿದ್ದೀನಿ, ನಾನು ಇದು ಅದು ಮಠಗಳ ಹಿನ್ನೆಲೆಯಲ್ಲಿ ಕತೆ ಹೇಳ್ತಾ ಹೋಗೋದು. ಅಲ್ಲ, ಈ ಕಡೆ ವಿಚಾರನೂ ಬೇಡ, ಆ ಕಡೆ ಪ್ರಚಾರನೂ ಬೇಡ ಅಂದ್ರೆ ಮಠ ಹೆಂಗ್ ನಡ್ಸೋದು ಅಂತ. ಅವಾಗ ಒಂದು ಭಯ ಇರಲಿಲ್ಲ ಅಂದ್ರೆ ಕಾಮಿಡಿ ಟಚ್ ಕೊಟ್ಬಿಟ್ರೆ ಸೆಂಟಿಮೆಂಟ್ಗೆ ಧಕ್ಕೆ ಆಗುತ್ತೆ, ಮತ್ತೊಂದು ಧರ್ಮಕ್ಕೆ ಧಕ್ಕೆ ಮಾಡ್ದಂಗೆ ಆಗುತ್ತೆ. ನಾನೇ ಸ್ವಾಮೀಜಿಯಾಗಿ ನಾನು ಗಂಡ್ಸಲ್ಲ ಅಂತ ಅಂದೆ ಅನ್ಕೋ, ಮಹಾಜನತೆ ಬಿಡ್ತಾರಾ? ಆಕ್ಚುಲಿ ನನಗೆ ಯಾಕಂದ್ರೆ ಇದೇ ತರ ಚಾಲೆಂಜ್ ಹಿಂದೆ ಗುರುಪ್ರಸಾದ್ ಅವ್ರು ಫೇಸ್ ಮಾಡಿದ್ರೇನೋ, ಅವ್ರೇನಾದ್ರು ಸಜೆಸ್ಟ್ ಮಾಡಿದ್ರೆ ಭಾರಿ ಡೇಂಜರು ಡೈರೆಕ್ಟ್ರೇ, ಇವೆಲ್ಲ ಮಾಡಬೇಡಿ ಅಂತ ಹೇಳಿದ್ರು. ಹೌದಾ? ಬಟ್ ನನಗೆ ಕ್ಲಾರಿಟಿ ಇತ್ತು ಏನೂ ಆಗಲ್ಲ ಅಂತ. ನಮ್ ಕ್ಲಾರಿಟಿ ಮೀರಿ ಹೊಡ್ತಾ ಬಿಟ್ಬಿಡ್ತು. ಏನಾಯ್ತು? ಆ ಕೇಸ್ಗಳದು ಯಾವ ಕಾರಣಕ್ಕೆ? ಧರ್ಮ ವಿರೋಧಿ ಸಿನಿಮಾ ಅನ್ನೋ ಥರದಲ್ಲಿ ಟ್ರೈಲರಲ್ಲಿ ಏನು ಮಾಡೋದು ಸ್ವಲ್ಪ ನೆಗೆಟಿವ್ ಆಗಿದೆ ಅನ್ನೋ ಮಾಡಿದ್ವಿ. ನೀವು ತುಂಬ ಜನ ಬರ್ತಿದ್ದಾರೆ, ನಿನಗೆ ದಮ್ಮಿದ್ರೆ ಆ ಧರ್ಮದ ಬಗ್ಗೆ ಮಾಡೋ, ನಮ್ಮ ಧರ್ಮದ ಬಗ್ಗೆನೇ ಮಾಡ್ತೀಯ ನೀನು, ಹಾಗೆ ಹೇಗೆ ಅಂತ. ಆ್ಯಕ್ಚುಲಿ ನಾನು ತೋರಿಸಿರೋದಲ್ಲಿ ಮಠಗಳ ಮಹತ್ವ. ನನಗೆ 4-5 ಜನ ಮಠಾಧೀಶರು ಬೇಕು. ನಮ್ಮ ಜಾತಿಯಲ್ಲಿರೋ ಒಳಪಂಗಡನ ಇಬ್ಬಾಗ ಮಾಡಬೇಕು. ಇದನ್ನ ನಾವು ಮಾಡಿದ್ರೆ ರಾಜಕೀಯ ಅನ್ಸ್ಕೊಳ್ಳುತ್ತೆ. ಅದೇ ಜಾತಿ ಮಠಾಧೀಶರು ಮಾಡಿದ್ರೆ ಅಂದ್ರೆ ಒಂದು ಡಾಕ್ಯುಮೆಂಟೇಶನ್ ಆದ್ರೂ ಕೂಡ ಕಮರ್ಷಿಯಲ್ ವೇಲ್ ತರಬೇಕು, ಒಂದು ಕಾಮಿಡಿ ಟಚ್ ಕೊಡಬೇಕು ಅಂತ ಹೇಳಿದ್ವಿ. ನಾವು ಉದ್ದೇಶ ಏನಿತ್ತು ಅಂದ್ರೆ ಜನಕ್ಕೆ ತಲುಪಿಸ್ಬೇಕು ಅನ್ನೋದಿತ್ತು. ಈಗ ಅದು ಡಾಕ್ಯುಮೆಂಟೇಶನ್, ಅದು ಡಾಕ್ಯು ಡ್ರಾಮಾ ಅಂತಿರ್ತೀವಿ. ನೀವು ಜಸ್ಟ್ ನೋಡಿ ಇಷ್ಟೇ ಕತೆ. ಬೈಕ್ ತಗೊಂಡು ಏನೋ ಸಮಸ್ಯೆ ಆಗುತ್ತೆ, ಬೈಕ್ ತಗೋತಾರೆ, ಬೈಕ್ ತಗೊಂಡು ಅವ್ರು ಮಠಗಳ ಸುತ್ತ ಭೇಟಿ ಮಾಡ್ತಾ ಹೋದಾಗ ಅವ್ನಿಗೆ ಲೈಫ್ ಅಲ್ಲಿ ಏನು ಅನುಭವ ಆಗುತ್ತೆ, ಲೈಫ್ ರಿಯಲೈಸ್ ಆಗ್ತಾ ಹೋಗುತ್ತೆ. ನಾನು ಎಲ್ಲಿ ದುಡುಕಿದ್ದೀನಿ, ನಾನು ಇದು ಮಾಡ್ತೀನಿ. ಅದು ಮಠಗಳ ಹಿನ್ನೆಲೆಯಲ್ಲಿ ಕತೆ ಹೇಳ್ತಾ ಹೋಗೋದು ಅಂತ. ಸೊ ಮಲೆ ಮಹದೇಶ್ವರ ಬೆಟ್ಟದಿಂದ ಸಿನಿಮಾ ಸ್ಟಾರ್ಟ್ ಮಾಡ್ತೀವಿ. ಬೀದರ್ ಔರಾದ್ ಮಠದಲ್ಲಿ ಇದು ಮಠದಲ್ಲಿ ಎಂಡ್ ಮಾಡ್ತೀವಿ ಸಿನಿಮಾ. ಇಲ್ಲಿಂದ ಅಲ್ಲಿವರೆಗೂ ಜರ್ನಿ ಏನಿದೆ ಅದು ಸಿನಿಮಾ. ಅದ್ರಲ್ಲಿ ಏನು ರಿಯಲ್ ಇನ್ಸಿಡೆಂಟ್, ನಾವೇನು ಚೇಂಜ್ ಮಾಡೋಕ್ಕಲ್ಲ. ಅಲ್ಲಿರೋ ಎಲ್ಲಾ ಘಟನೆಗಳು ಸತ್ಯವೇ. ನಾವು ಅದನ್ನ ಫಸ್ಟೇ ಹೇಳ್ತೀವಿ. ಈ ಸಿನಿಮಾದಲ್ಲಿ ನಡೆಯಲಿರೋ ಎಲ್ಲಾ ಘಟನೆಗಳು ಸತ್ಯವಾದವುಗಳಾಗಿದ್ದು ಕಾರಣಾಂತರಗಳಿಂದ ಅವುಗಳ ಹೆಸರುಗಳನ್ನ ಬದಲಾಯಿಸಲಾಗಿದೆ ಅಂತ ಫಸ್ಟೇ ಕೊಟ್ಬಿಡ್ತೀವಿ ನಾವು. ಇದು ಯಾವುದು ನಂದಲ್ಲ ಕತೆ. ಹಾಗಾಗಿ ಅದೇನಿದೆ ಅದನ್ನೇ ಶೂಟ್ ಮಾಡ್ತಾ ಹೋದ್ವಿ. ಸೊ ಅದು ಆ ಡಾಕ್ಯು ಡ್ರಾಮಾ ಅದು ಬಟ್ ಅದನ್ನ ಅಷ್ಟೇ ನೋಡಿದ್ರೆ ಜನಕ್ಕೆ ಎಲ್ಲೋ ಬೋರ್ ಆಗುತ್ತೆ. ಸ್ವಲ್ಪ ಕಮರ್ಷಿಯಲ್, ಇಷ್ಟೆಲ್ಲ ಹಾಕೊಂಡಿದೀವಿ, ಇಷ್ಟೆಲ್ಲ ಮಾಡಿದೀವಿ ಅಂತ ತಕ್ಷಣ ಒಂದಷ್ಟು ಅದು ನಡೆದ್ರೆ ಎಲ್ಲ ಘಟನೆಗಳು ಅವಂದೇನೆ. ಅದ್ಯಾವುದು ನಾನು ಕ್ರಿಯೇಟ್ ಮಾಡೋದಲ್ಲ, ಅದಕ್ಕೆ ಕಾಮಿಡಿ ಟಚ್ ಕೊಟ್ಟು ಅಷ್ಟೇ. ಅದನ್ನ ಸ್ವಲ್ಪ ನರೇಶನ್ನ ಕಾಮಿಡಿ ಮಾಡಿ. ಅವಾಗ ಒಂದು ಭಯ ಇರಲಿಲ್ಲ ಅಂದ್ರೆ ಕಾಮಿಡಿ ಟಚ್ ಕೊಟ್ಬಿಟ್ರೆ ಸೆಂಟಿಮೆಂಟ್ಗೆ ಧಕ್ಕೆ ಆಗುತ್ತೆ, ಮತ್ತೊಂದು ಧರ್ಮಕ್ಕೆ ಧಕ್ಕೆ ಮಾಡ್ದಂಗೆ ಆಗುತ್ತೆ, ಅಥವಾ ಜನ ಏನಾದ್ರು ಅದನ್ನ ಬೇರೆ ತರ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಆಕ್ಚುಲಿ ನನಗೆ ಯಾಕಂದ್ರೆ ಇದೇ ತರ ಚಾಲೆಂಜ್ ಹಿಂದೆ ಗುರುಪ್ರಸಾದ್ ಅವ್ರು ಫೇಸ್ ಮಾಡಿದ್ರೇನೋ, ಅವ್ರೇನಾದ್ರು ಸಜೆಸ್ಟ್ ಮಾಡಿದ್ರೆ? ಇಲ್ಲ, ಅವ್ರು ಹೇಳಿದ್ರು ಭಾರಿ ಡೇಂಜರು ಡೈರೆಕ್ಟ್ರೇ, ಇವೆಲ್ಲ ಮಾಡಬೇಡಿ ಅಂತ ಹೇಳಿದ್ರು. ಹೌದಾ? ಬಟ್ ನನಗೆ ಕ್ಲಾರಿಟಿ ಇತ್ತು ಏನೂ ಆಗಲ್ಲ ಅಂತ. ನಮ್ ಕ್ಲಾರಿಟಿ ಮೀರಿ ಹೊಡ್ತಾ ಬಿಟ್ಬಿಡ್ತು. ಏನಾಯ್ತು? ಆ ಕೇಸ್ಗಳದು ಯಾವ ಕಾರಣಕ್ಕೆ? ಧರ್ಮ ವಿರೋಧಿ ಸಿನಿಮಾ ಅನ್ನೋ ಥರದಲ್ಲಿ. ಯಾಕಂದ್ರೆ ನಾವು ಟ್ರೈಲರಲ್ಲಿ ಏನು ಮಾಡೋದು ಸ್ವಲ್ಪ ನೆಗೆಟಿವ್ ಆಗಿದೆ ಅನ್ನೋ ಥರ ಮಾಡಿದ್ವಿ. ನೀವು ಇವತ್ತು ಕೂಡ ಯೂಟ್ಯೂಬಲ್ಲಿ ಟ್ರೈಲರ್ ಹೊಡೆದ್ರೆ ಅದ್ರ ಕಮೆಂಟ್ಗಳು ಓದೋರು ಗೊತ್ತಾಗುತ್ತೆ. ತುಂಬ ಜನ ಬರ್ದಿದ್ದಾರೆ, ನಿನಗೆ ದಮ್ಮಿದ್ರೆ ಆ ಧರ್ಮದ ಬಗ್ಗೆ ಮಾಡೋ, ನಮ್ಮ ಧರ್ಮದ ಬಗ್ಗೆನೇ ಮಾಡ್ತೀಯ ನೀನು, ಹಾಗೆ ಹೇಗೆ ಅಂತ. ಆ್ಯಕ್ಚುಲಿ ನಾನು ತೋರಿಸಿರೋದಲ್ಲಿ ಮಠಗಳ ಮಹತ್ವ. ನೀವು ಸಿನಿಮಾ ನೋಡ್ರೆ ಒಂದು ಪಾಯಿಂಟು ನೀವು ಮಠಗಳ ಬಗ್ಗೆ ಒಂದು ಪಾಯಿಂಟ್ ನೆಗೆಟಿವ್ ಬರಲ್ಲ. ಬಟ್ ಸಿನಿಮಾದಲ್ಲಿ ಟ್ರೈಲರ್ ಏನಿತ್ತು, ಒಂದಷ್ಟು ಅಂಶಗಳನ್ನ ತೋರಿಸಿದ್ವಿ ನಾವು. ಆಮೇಲೆ ಕೆಲವು ರಿಯಲ್ ಘಟನೆಗಳನ್ನ ತೊಗೊಂಡಿದ್ವಿ. ರಿಯಲ್ ಘಟನೆ ಏನೇನು ಈಗಾಗಲೇ, ಅದು ಏನು ನಾವೇನು ಸಂಶೋಧನೆ ಮಾಡೋದಲ್ಲ, ರಿಯಲ್ ಆಗಿ ಇವಾಗ ನಡೆದಿರೋಂಥದ್ದು ಪತ್ರಿಕೆಯಲ್ಲಿ ಪ್ರಕಟ ಆಗಿರೋ ಘಟನೆಗಳನ್ನೇ ತೊಗೊಂಡಿದ್ವಿ. ಹಿಂಗೂ ಇರುತ್ತೆ, ಮಠಗಳು ಹೇಗೂ ಇದೆ ಹಾಗೂ ಇದೆ. ನೀವೊಂದು ಲೈನ್ ಬರ್ತಾರೆ ಬಟ್ ನೋಡಿ, ಆ ಹಾಡಲ್ಲಿ 100 ಮಠಗಳಿದ್ರು ಒಂದು ಒಳ್ಳೆ ಮಠ ಇದ್ದೇ ಇರುತ್ತೆ. ಕೆಟ್ಟವರು 100 ಜನ ಇದ್ರೆ ಒಬ್ಬ ಒಳ್ಳೆ ಸ್ವಾಮೀಜಿ ಇದ್ದೇ ಇರ್ತಾರೆ. ಆ ಥರದಲ್ಲಿ ಹೇಳಿದ್ವಿ. ಹಂಗೆ ತಿಳ್ಕೊಬೇಡಿ, ಒಳ್ಳೇದಕ್ಕೆ ಮಾತ್ರ ಪೋಸ್ಟ್ನ ಕೊಡಿ ಅನ್ನೋ ಥರದಲ್ಲಿ ನಾವು ಮಾಡಿದ್ವಿ. ಬಟ್ ಅದು ರೀಚ್ ಆಗೋಷ್ಟರಲ್ಲಿ ನೆಗೆಟಿವ್ ವೈಬ್ರೇಟ್ ಆಗ್ಬಿಟ್ಟು. ಗುರುಪ್ರಸಾದ್ ಅವ್ರ ರಿಯಾಕ್ಷನ್ ಹೆಂಗಿತ್ತು? ಇದಾದ್ಮೇಲೆ ಕೊಡೋರು ಸಪೋರ್ಟ್ ಇದ್ರು ಪಾಪ. ಆಮೇಲೆ ವಿಚಾರಿಸ್ಕೊಳ್ಳೋರು. ಹೆಂಗಿತ್ತು ಕೊನೆ ದಿನಗಳ ಒಡನಾಟ ಗುರುಪ್ರಸಾದ್ ಅವ್ರ ಜೊತೆ? ಸರ್, ನೀವೆಲ್ಲಿದ್ರಿ? ನಿಮಗೆ ಹೆಂಗ್ ವಿಷಯ ಗೊತ್ತಾಯ್ತು? ಇಲ್ಲ, ಗುರುಪ್ರಸಾದ್ ಅವರು ನನಗೆ ಅವಾಗ ಫೋನ್ ಮಾಡೋರು ಸರ್. ಫೋನ್ ಮಾಡೋರು ಅವರು ಒಂದ್ಸರಿ ಒಂದು ಮಧ್ಯರಾತ್ರಿ 3 ಅವರು ಎಷ್ಟೊತ್ತಲ್ಲ ಅವ್ರು ಫೋನ್ ಮಾಡೋರು. ಅವ್ರು ಆ್ಯಕ್ಚುಲಿ ಇನ್ನೊಂದು ಸಬ್ಜೆಕ್ಟ್ ಹೇಳ್ತಾರೆ ನನಗೆ. ಅವರು ನಿಮ್ಮ ಪ್ರೊಡ್ಯೂಸರ್ ಕರ್ಕೊಬರ್ರಿ, ಇದೊಂದು ಪಿಕ್ಚರ್ ಮಾಡೋಣ ಅನ್ನೋಂಥದ್ರಲ್ಲಿ ಪಾಪ ಹೇಳಿದ್ರು. ಒಂದು ಮನೆಯೊಳಗೆ ನಡೆಯೋ ಘಟನೆ ಏನೋ ಹೇಳಿದ್ರು ಸ್ಟೋರಿ. ಅದು ಇವರೇ ಹೀರೋ, ನಾನೇ ಹೀರೋ ಮಾಡ್ತೀನಿ, ಬಂದ್ಬಿಟ್ಟು ಮಾಡೋಣ. ಗುರುಪ್ರಸಾದ್ ಅವರೇ ನಾನು ಮೇನ್ ಕ್ಯಾರೆಕ್ಟರ್ ಮಾಡ್ತೀನಿ. ಅವ್ರಿಗೆ ಸ್ವಲ್ಪ ಒಡನಾಟ ಆಗಿತ್ತು. ನಾವು ಮಠ ಸಿನಿಮಾ ಮಾಡೋ ಡಿಸ್ಕಷನ್ ಮಾಡ್ತಾ ಇದ್ವಲ್ಲ. ಈ ಪುಸ್ತಕದ ಸಮಯದಲ್ಲಿ ಅವರು 2,500 ಸಿನಿಮಾ ನೋಡಿದ್ದೀನಿ ಅಂತ ಹೇಳಿ ಮಾತಾಡಿದ್ರು.
ಮಠ ಶೂಟಿಂಗ್ ಟೈಮಲ್ಲಿ ಸ್ವಲ್ಪ ಇನ್ನೂ ಒಡನಾಟ ಜಾಸ್ತಿ ಆಯ್ತಲ್ಲ, ಅವಾಗ ಫೋನ್ ಮಾಡೋರು ಬರ್ರಿ ಅಂತ. ಸ್ವಲ್ಪ ಅವರ ಸಿಟ್ಟಿಂಗಲ್ಲಿ ನಾವು ಸೇರ್ತಿರ್ಲಿಲ್ಲ, ಅದು ಬೇರೆ ಕಾರಣಗಳಿಗೆ. ಬಟ್ ಫೋನ್ ಮಾಡೋರು. ನಮ್ಮ ಪ್ರೆಸ್ ಮೀಟ್ಗೆಲ್ಲ ಬಂದಿದ್ದಾರೆ, ಅವ್ರು ಪ್ರೆಸ್ ಮೀಟ್ಗೆಲ್ಲ ಕರೆಸಿದ್ದೆ, ಎಲ್ಲ ಕಡೆನೂ ಬರೋರು, ಫೋನ್ ಮಾಡಿದಾಗೆಲ್ಲ ಮಾತಾಡೋರು. ಬಟ್ ಅವರು ನಂಬರ್ಗಳು ಬದಲಾಗವ ಅಷ್ಟೇ, ಬಟ್ ಸಿಗೋರು, ಕೈಗೆ ಸಿಗೋರು. ಬಟ್ ಕೊನೆ ದಿನಗಳಲ್ಲಿ ಪಾಪ ಅದಾದ ಒಂದು 5-6 ತಿಂಗಳು ಮಾತಾಡಿರಲಿಲ್ಲ, ನಾವು ಮಾತಾಡಿರಲಿಲ್ಲ. ಅದೇ ಅವರು ಸರಿ ಬನ್ನಿ ಒಂದು ಸಿನಿಮಾ ಮಾಡೋಣ ಅನ್ನೋ ಥರ ಕರೆದಿದ್ರು ಅಷ್ಟೇ ಸರ್. ಬಟ್ ಕೆಲವೊಮ್ಮೆ ಆಗಲ್ಲ, ನಾವು ನೋಡ್ತಾ ಆಗಲ್ಲ, ನಾವು ಅಡ್ಜಸ್ಟ್ ಆಗಲ್ಲ. ಚೆನ್ನಾಗೇ ಇದ್ವಿ. ಬಟ್ ಲಾಸ್ಟ್ಲಿ ಅವರು ನನಗೆ ಇವತ್ತು ಅದು ಆಶ್ಚರ್ಯ, ಅವ್ರ ಜೊತೆ ನಾನು ಮಾತಾಡಿರೋದಕ್ಕೂ ಕೂಡ ಅವತ್ತು ಆ ಘಟನೆ ನಡೆದೋದಕ್ಕೆ ಇನ್ನೂ ಆಶ್ಚರ್ಯ ಇದೆ ನನಗೆ. ಅವರು ಮಾಡ್ಕೋತಾರ ಅಂತ ಈಗಲೂ ನಾನು ನಂಬಲ್ಲ. ಅದು ಏನು ಅವ್ರು ಮಾಡ್ಕೊಬಿಡ್ತಾರ ಅಥವಾ ಏನು ನಶೆಲೇನ್ರು ಹಂಗೇನ್ರು ಮಾಡ್ಕೊಬಿಟ್ರ? ಯಾಕಂದರೆ ಅವರು ಯಾವತ್ತೂ ಜೀವನ್ಮುಖಿಯಾಗಿ ಮಾತಾಡೋರು, ಲೈಫ್ನ ತುಂಬ ಈಸಿಯಾಗಿ ತಗೊಳ್ಳೋರು. ಯಾವತ್ತು ಸೀರಿಯಸ್ ತಗೊಳ್ಳೆ ಅಯ್ಯಪ್ಪ ಅನ್ನೋರು ಇಲ್ಲ, ಭಯನೇ ಇರಲಿಲ್ಲ, ಕೇರೇ ಮಾಡ್ತಿರ್ಲಿಲ್ಲ. ನಮಗೆ ಭಯ ಆಗುತ್ತೆ, ಅವ್ರು ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ. ಈ ಕೊನೆ ದಿನಗಳಲ್ಲಿ ಅಂದರೆ ಅವರು ಹೋದ್ಮೇಲೆ ಸುಮಾರು ಜನ ಏನೇನೋ ಮಾತಾಡಿದ್ರು. ನಿಜವಾಗ್ಲೂ ಹಂಗಿದ್ರೆ ಗುರುಪ್ರಸಾದ್ ಅವರು ನೀವು ನೋಡಿದಾಗ ಯಾವ ಥರ ಅಂದರೆ ಲಾಸ್ಟಿಗೆ ಭಾಳ ವ್ಯಸನಕ್ಕೆ ಗುರಿಯಾಗಿದ್ರು, ಡೈರೆಕ್ಷನ್ ಮೇಲೆ ಕಾನ್ಸಂಟ್ರೇಷನ್ ಇರಲಿಲ್ಲ. ಅದು ಗೊತ್ತಿಲ್ಲ ಸರ್, ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಇಲ್ಲ, ಅದು ಗೊತ್ತಿಲ್ಲ. ಬಟ್ ಅವರು ಒಂದಂತೂ ನಿಜ, ಅವರು ಲೇಟ್ ಮಾಡೋರು. ಸೊ ನಾನು 9 ಗಂಟೆಗೆ ಬರ್ತೀನಿ ಅಂದ್ರೆ 12 ಗಂಟೆ 1 ಗಂಟೆಗೆ ಬರೋರು. ಹೌದಾ? ಅವರು ಅನ್ಕೊಂಡಂಗೆ ನಡ್ಕೋತಾ ಇರಲಿಲ್ಲ, ಅದಂತೂ ಸತ್ಯ. ಯಾಕಂದ್ರೆ ನನ್ನ ಅನುಭವದಲ್ಲಿ ಅದು ಬಿಟ್ಟರೆ ಎಲ್ಲ ಸೂಪರ್. ಅವರು ನಾವು ಅದಕ್ಕೆ ಫಿಕ್ಸ್ ಆಗ್ಬಿಟ್ಟಿದ್ವು, ಇವ್ರು ಬರೋದು 1 ಗಂಟೆಗೆ. ನಾನು ನಾಳೆ 9 ಗಂಟೆಗೆ ಇರ್ತೀನಿ ಡೈರೆಕ್ಟ್ರೆ ಅನ್ನೋರು ಬರ್ತಾರೆ. ನಾವು ವ್ಯಸನ ಇತ್ತು ಅಂದರೆ ಸೆಟ್ಟಲ್ಲಿ ಹಂಗೆ ಬರ್ತಿದ್ದೆ. ಸೆಟ್ಟಿಗೆ ಬಂದ್ಬಿಟ್ರೆ ಸೂಪರು, ಡಿಸ್ಕಷನ್ ಮಾಡೋರು, ಕುತ್ಕೊಳ್ಳೋರು, ನಗ್ನಗ್ತಾ ಮಾತಾಡೋರು, ಇದೇ ಬೇಕು ಅದೇ ಬೇಕು ಅಂತಿರ್ಲಿಲ್ಲ. ಇದ್ದಷ್ಟೊತ್ತು ನಗಿಸ್ಬಿಡೋರು, ಅವರು ಎಲ್ಲರೂ ನಗಿಸ್ಬಿಡೋರು ಇದ್ದಷ್ಟೊತ್ತು. ಅದು ಸಮಸ್ಯೆ ಇಲ್ಲ. ಅವ್ನು ಎಲ್ಲ ಉಡಾಫೆ ಈಸಿಯಾಗೆ ಮಾತಾಡೋರು, ಎಲ್ಲ ಚೆನ್ನಾಗಿ ಮಾಡ್ಕೊಡೋರು ಪಾಪ. ಆದರೆ ಹೇಳಿದ್ನಲ್ಲ ನೀವು, ಅವ್ರು ಕುಳಿತ್ಕೊಬಿಟ್ರೆ ತುಂಬ 10 ಗಂಟೆ ಅದೇ ಚಟದಲ್ಲಿರೋರು ಅಂತೆ. ಯಾಕಂದ್ರೆ ಮಧ್ಯರಾತ್ರಿ ಅವ್ರು ಮಲಗೋದೇ 3-4 ಗಂಟೆ ಆಗ್ತದೆ. ನಾನು ತುಂಬ ಸಲ ಕೆಲಸ ನೀವೇ ನಾನು 9 ಗಂಟೆಗೆ ಬರ್ತೀನಿ ಅಂತೀರಿ, ನೀವು ನೋಡ್ರಿ 3 ಗಂಟೆ ಬರ್ತೀರಿ, 2 ಗಂಟೆಗೆ ಬರ್ತೀರಿ, 12 ಗಂಟೆಗೆ ಬರ್ತೀರಿ. ಯಾಕೆ ಅಂತಂದರೆ ರಾತ್ರಿ ಸ್ವಲ್ಪ ಅಂದರೆ ಪಕ್ಕದಲ್ಲಿರೋರು ಹೇಳೋರು ನನಗೆ, ಇಲ್ಲ ರಾತ್ರಿ ಸ್ವಲ್ಪ ಲೇಟಾಗಿ ಮಲಗಿದ್ರು, ಅದಿತ್ತು ಅದು. ಎಷ್ಟು ದಿನ ಹೋಗಿ ಸರ್ ಥಿಯೇಟ್ರಲ್ಲಿ ಸಿನಿಮಾ? ಸರ್ ಸಿನಿಮಾ ರಿಲೀಸ್ ಆಯಿತು, ಮಠ 2 4 ದಿನಕ್ಕೆ ಸಿನಿಮಾ ನಾವು ಬ್ಯಾನ್ ಆಯಿತು. ಅದು ಬ್ಯಾನ್ ಆಯ್ತಾ? ಅದು ಫಸ್ಟೇ ಸೆನ್ಸರ್ ಕೊಟ್ಟಿರಲಿಲ್ಲ ನಮಗೆ. ಸೆನ್ಸರ್ಗೆ 3 ತಿಂಗಳು ತೊಗೊಂಡಿದ್ದೀವಿ ನಾವು. ಸೆನ್ಸರ್ 2 ಸರಿ ನಿಷೇಧ ಮಾಡಿದ್ದಾರೆ, ಈ ಸಿನಿಮಾಗೆ ಸರ್ಟಿಫಿಕೇಟ್ ಕೊಡೋಂಗಿಲ್ಲ ಅಂತ. ಹೌದಾ? ಅದು ರೀಸನ್ ಏನು ಅಂತಂದ್ರೆ ಧರ್ಮಕ್ಕೆ ಸಂಬಂಧಪಟ್ಟಂತಹ ಅಲ್ಲ. ಈಗ ನೀವೇ ಹೇಳಿದ್ರಿ ನಾವು ಎಲ್ಲೂ ಅಪಮಾನ ಮಾಡಿಲ್ಲ, ಎಲ್ಲೂ ಅವಮಾನ ಮಾಡಿಲ್ಲ ಅಂತ. ಸೆನ್ಸಾರ್ ಬೋರ್ಡ್ ಅವರು ಕಂಪ್ಲೀಟ್ ಸಿನಿಮಾ ನೋಡಿರ್ತಾರಲ್ಲ, ಅವ್ರಿಗೆ ಏನು ಅನ್ನಿಸ್ತು ಅಂತ ಅವ್ರು ಹೇಳಿದ್ರು. ಈಗ ಒಬ್ಬ ಸ್ವಾಮೀಜಿ, ಸಾಧು ಕೋಕಿಲದೊಂದು ಕ್ಯಾರೆಕ್ಟರ್ ಇತ್ತು ರೀ. ಅವರು ಸಾಧು ಕೋಕಿಲ ಸ್ವಾಮೀಜಿ ಏನಪ್ಪ, ಅವರು ಸ್ವಾಮೀಜಿ ಏನು ಅಂದರೆ ಸ್ವಲ್ಪ ಹೆಣ್ಮಕ್ಳನ್ನ ಸ್ವಲ್ಪ ಎಲ್ಲ ನೋಡೋಸರಿ ಆಯಿತು. ಅದನ್ನು ನೀವು ಬೇಡ ಅಂತ ಫಿಲ್ ತೆಗೆದಾಕಿ, ನೀವು ಅವಹೇಳನ ಮಾಡ್ದಂಗೆ ಆಗುತ್ತೆ. ಲಾಸ್ಟ್ಲು ಒಳ್ಳೇದಾಗುತ್ತೆ ಕ್ಯಾರೆಕ್ಟರ್ ಅಲ್ಲಿವರೆಗೆ ಅನ್ನೋ ಥರದಲ್ಲಿ ಇತ್ತು. ಅದು ಒಂದು ಲಾಸ್ಟ್ಲು ಒಂದು ಆಪ್ಷನ್ ಕೊಟ್ಟರು, ನೀವು ಪ್ರತಿಯೊಂದು ಖಾಕಿ ಕಲರ್ನು ಕೂಡ ಅದು ಖಾವಿ ಕಲರ್ನ ಚೇಂಜ್ ಮಾಡ್ಬಿಡಿ ಅಂತ. ಗುರುಪ್ರಸಾದ್ ಅವರು ಇದನ್ನ ಮಾಡಿದ್ರೇನು? ಇಲ್ಲ ಹೌದು, ಅವಾಗ ಚೆನ್ನಾಗಿತ್ತು. ಅಲ್ಲ, ಅವ್ರು ಅದಕ್ಕೆ ಕಾವಿ ಇರಬಾರ್ದು ಅಂತ ಕಾರಣಕ್ಕೇನೆ ಡ್ರೆಸ್ಸಿನ ಸ್ಯಾಚುರೇಷನ್ ಸ್ವಲ್ಪ ಕಡಿಮೆ ಸ್ಪರ್ಸಬಹುದು. ಇಲ್ಲ ನಾವು ಇಲ್ಲ ಅಂತ ನಾವು ಮಾಡಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಿ ಯಾಕೆ ಮಾಡಬೇಕು? ಈಗ ಸಿನಿಮಾ ನೀವು ನೋಡಿದ್ರಿ, ಆಮೇಲೆ ರಿಸಲ್ಟೇ ಬಂದಿಲ್ವಲ್ಲ, ನೀವು ಅಷ್ಟೇ ಜನ ನೋಡ್ರದು ಅಂತ. ಆಮೇಲೆ ಟ್ರಿಬ್ಯುನಲ್ಗೆ ಹೋದ್ವಿ, ಕೋರ್ಟ್ಗೆ ಒಂದು ಹೋಗ್ಲಿಲ್ಲ ಅಷ್ಟೇ. ಲಾಸ್ಟ್ಲಿ ನಾಗಭರಣ ಅವ್ರು ಅದೇ ಕೇಳಿದ್ರು, ಏನಪ್ಪ ನೀನು 2ನೇ ಸರಿ ರಿಜೆಕ್ಟ್ ಆದಾಗ ಪಿಕ್ಚರು, ಏನಪ್ಪ ನೀನು ಕೋರ್ಟ್ಗೆ ಹೋಗ್ತೀಯಾ ಮತ್ತೆ ಇಲ್ಲೇ ಬರ್ತೀಯಾ ಅಂತ. ಸರ್ ಇದೊಂದು ಸರಿ ನೋಡ್ತಿಲ್ಲ ಅಂದ್ರೆ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ, ಬೇರೆ ದಾರಿ ಇಲ್ಲ ಅಂತ. ಬಟ್ ಲಾಸ್ಟ್ಲಿ ನೋಡ್ಬಿಟ್ಟು ಕೊಟ್ರು, ನಮ್ಗೇನು ಸಮಸ್ಯೆ ಇಲ್ಲ. ಬಟ್ ಅದಕ್ಕೆ ಹೆಚ್ಚು 3 ತಿಂಗಳು ತಗೋತು. ಹೌದಾ? 3 months ತಗೋತು. 3 ಸರಿ ಸೆನ್ಸರ್ ಆಯ್ತು ಪಿಕ್ಚರ್. ವಾಟ್ ಆಫ್ಟರ್ 4th ಡೇ ಸರ್? 4ನೇ ದಿನಕ್ಕೆ ಬ್ಯಾನ್ ಆಗುತ್ತೆ ಇಲ್ಲ, ಅದೇನಾಗುತ್ತೆ ಅಂದ್ರೆ ಪ್ರೊಡ್ಯೂಸರ್ ಹೆಂಗ್ ರಿಯಾಕ್ಟ್ ಆದ್ರು? ಇಲ್ಲ, ಅವರೆಲ್ಲ ಸರ್ ಜೊತೆಲಿ ಇದ್ವಲ್ಲ, ಏನಾಗ್ತದೆ ಅಂತ ಗೊತ್ತಿತ್ತು. ಆಮೇಲೆ ಗಲಾಟೆ ಆಗುತ್ತೆ ಅಂತ ಗೊತ್ತಿತ್ತು. ನಮಗೆ ಕೆಲವು ಸಮಸ್ಯೆಗಳಾದವು. ಒಂದು, ಸ್ವಾಮೀಜಿಗಳು ಒಂದಷ್ಟು ಜನ ಕೇಸ್ ಹಾಕ್ಬಿಟ್ರು. ಹಾಕೋದು ಧರ್ಮ ವಿರೋಧಿ ಸಿನಿಮಾ ಅನ್ನೋ ಥರದಲ್ಲಿ ಅದನ್ನೇ ಬಿಡಿಸ್ಕೋಬೇಕು ಅನ್ನೋ ಟೈಮಲ್ಲಿ ನಮಗೇನು ಅಂದರೆ, ನಮಗೆ ಒಂದು 50 ಜನ ಸ್ವಾಮೀಜಿ ವಿರುದ್ಧ ಆದರೆ ಸರ್, ನಮ್ಗೆ 500 ಜನ ಸ್ವಾಮೀಜಿ ನಮ್ಮ ಪರ ಇದ್ರು. ನಮಗೆ ಖುಷಿ ಆದ್ದೇನಪ್ಪ, 50 ಜನ ಸ್ವಾಮೀಜಿ ನಮ್ಮ ವಿರುದ್ಧ ಇರೋ ಕೇಸಲ್ಲಿ ನಡೀತಾ ಇದ್ರು. 500 ಸ್ವಾಮೀಜಿಗಳು ನಮ್ಗೆ ಸಪೋರ್ಟ್ ಮಾಡ್ತಾಯಿದ್ರು. ಇಲ್ಲಿಂದ ಹೆಚ್ಚು ನಾವು ಎಲ್ಲೆಲ್ಲಿ ಶೂಟ್ ಮಾಡಿದ್ವಿ ಅಲ್ಲೆಲ್ಲ ನಮ್ಗೆ ಸಪೋರ್ಟ್ ಇತ್ತು.
ಹೌದಾ? ಅವೆಲ್ಲ ನಾವು ಪ್ರೆಸ್ ಮೀಟ್ ಅವರು ನಮಗೆಲ್ಲ ಸಪೋರ್ಟ್ ಮಾಡ್ತಿದ್ರು. ಪ್ರೆಸ್ ಮೀಟ್ ಮಾಡಿ ಅಲ್ಲಿಯ ಜನಗಳಿಗೆ ಹೇಳಿ ಅವರು ಪ್ರಚಾರ ಕೊಡ್ಲಿಕ್ಕೆ ರೆಡಿ ಇದ್ರು. ಬಟ್ ನಮ್ಮ ದುರದೃಷ್ಟಕ್ಕೆ ಏನೋ ಫಸ್ಟ್ ಇದೊಂದು ಸಮಸ್ಯೆ ಆಯಿತು, ಈ ಸ್ವಾಮಿಗಳ ಕೇಸು. ಇನ್ನೊಂದು ಆಯಿತು, ಇನ್ನೊಂದು ಮೇನ್ ಸ್ವಾಮೀಜಿಗಳು ಫೋಕ್ಸೋ ಕೇಸಲ್ಲಿ ಒಳಗಡೆ ಹೋಗ್ಬಿಟ್ರು. ಆವಾಗ ಆಯ್ತಲ್ಲ, ಆವಾಗ ಏನಾಯಿತು ಅಂತಂದರೆ ಯಾರು ಮೀಡಿಯಾ ಮುಂದೆ ಬರಲಿಕ್ಕಾಗಲಿಲ್ಲ. ಸ್ವಾಮಿಗಳು ಏನಂದ್ರೆ ನಾವು ಎಲ್ಲ ಕಡೆ ನಾವು ಹೆಚ್ಚು ಕಡಿಮೆ ನಾವು ಒಂದು 60ರಿಂದ 70 ಮಠದಲ್ಲಿ ಪ್ರೆಸ್ ಮೀಟ್ ಅಂತ ಇಟ್ಕೊಂಡಿದ್ವಿ, ಎಲ್ಲ ರಾಜ್ಯದಲ್ಲೂ ಅಥವಾ ಎಲ್ಲ ಜಿಲ್ಲೆಗಳಲ್ಲೂ. ಮೇನ್ ಸೆಂಟ್ರಲ್ಲಿ ಆಯಾ ಮಠಗಳಲ್ಲಿ ಪ್ರೆಸ್ ಮೀಟ್ ಅಂತ ಫಸ್ಟ್ ಟೈಮ್ ನಾವು ಪ್ಲ್ಯಾನ್ ಮಾಡಿದ್ವಿ. ಎಲ್ಲ ಹಂಗಾದ್ರೆ ಜನಕ್ಕೆ ತಲುಪಿಸೋದು ಸಾಧ್ಯ ಅಂತ. ಅವ್ರು ಯಾರು ಪಾಪ ಮೀಡಿಯಾ ಮುಂದೆ ಬರಲಿಲ್ಲ. ಯಾಕೆಂತಂದರೆ ಬಂದಾಗ ಈ ಪ್ರಶ್ನೆ ಇದೇ ಪ್ರಶ್ನೆ ನಮ್ಮ ಸಿನಿಮಾಗಿಂತ ಬೇರೆ ಪ್ರಶ್ನೆ ಬರೋವು, ಔಟ್ ಆಫ್ ಕಾಂಟ್ರಾಸ್ಟ್. ಆಗೇನಾಗುತ್ತೆ, ಅವ್ರು ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಅವ್ರು ಏನ್ಬಿಟ್ರು, ನಾವೆಲ್ಲ ಈ ಹೊರಗಡೆನೆ ಬರಲ್ಲ, ಈ ಸಂದರ್ಭದಲ್ಲಿ ನಮ್ಗೆ ಕರೀಲೇಬೇಡಿ ಸ್ವಾಮಿ ಅಂತ ಪಾಪ ಅವರು ನಮ್ಗೆ ಹೇಳ್ಬಿಟ್ರು. ದಯವಿಟ್ಟು ಬೇಜಾರು ಮಾಡ್ಕೊಂಡು ನಾವು ಪ್ರಾಮಿಸ್ ಮಾಡಿದ್ವಿ, ಈ ಸಂದರ್ಭದಲ್ಲಿ ನಾವು ಪ್ರೆಸ್ ಮೀಟ್ ಅಂತ ಇಟ್ಕೊಂಡ್ರೆ ಸಿನಿಮಾ ಪ್ರೆಸ್ ಮೀಟ್ ಆಗಲ್ಲ, ಅದು ಬೇರೆ ಪ್ರಶ್ನೆ. ಅವ್ರು ಕೇಳೋದೇ ಬೇರೆ ಪ್ರಶ್ನೆಗಳಿರ್ತವೆ, ಅದಕ್ಕೆ ಆನ್ಸರ್ ಮಾಡದೇ ಇರೋಂಗಿಲ್ಲ, ಮಾಡೋಂಗಿಲ್ಲ. ಹಾಗೆ ನಾವು ಈ ಸಮಯದಲ್ಲಿ ನಿಮ್ಮ ಸಿನಿಮಾಗೆ ಯಾವುದೇ ರೀತಿ ಸಪೋರ್ಟ್ ಮಾಡೋಕ್ಕಾಗಲ್ಲ ಅಂತಂದ್ರೆ. ಈಗ ನೆಕ್ಸ್ಟ್ ಯಾವಾಗ ಸರ್? ಇವಾಗ ಹೆಚ್ಚು ಕಡಿಮೆ ನಾವು ಈಗ ಡಿಜಿಟಲಿ ಬಿಡಬೇಕು. ಇವಾಗ ಈ ಡಿಸೆಂಬರ್ 25-30 ಎಲ್ಲ ಕ್ಲಿಯರ್ ಆಗುತ್ತೆ. ಕೇಸ್ ಎಲ್ಲ ಮುಗಿಯುತ್ತೆ, ಎಲ್ಲ ಕ್ಲಿಯರ್ ಆಗುತ್ತೆ, ಕ್ಲಿಯರ್ ಆಗಿದೆ ಇವಾಗ. ಸೊ ಈಗ ನೆಕ್ಸ್ಟು 2026ರಲ್ಲಿ ಅದನ್ನು ನಾವು ಮತ್ತೆ ಏನು ಮಾಡ್ಬೋದು, ಅಥವಾ ಡಿಜಿಟಲಿ ಏನಾದ್ರು ಮತ್ತೆ ಥಿಯೇಟರ್ಗಳು ರಿಲೀಸ್ ಆಗಲ್ವಾ? ಇಲ್ಲ ಸರ್, ಅದೆಲ್ಲ ನಿಮ್ಗೆ ಗೊತ್ತಲ್ಲ, 3 ವರ್ಷ ಹಳೇದಾಗ್ಬಿಟ್ಮೇಲೆ ಜನಗಳಿಗೂ ಅದ್ರ ಬಿಸಿ ಇಲ್ಲ. ಅವತ್ತು ನಿಮಗೆ ಬಿಸಿ ಇತ್ತು, ಅವತ್ತು ಆ ಟೈಮಲ್ಲಿ ನಿಮಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಬಿಸಿ ಇತ್ತು, ಎಲ್ಲ ಕಡೆ ಅದ್ರ ಬಗ್ಗೆ ಮಾತನಾಡಿತಾ ಇತ್ತು. ಆವಾಗ ಮಠಗಳದ ಬಗ್ಗೆನೇ ವಾಯ್ಸ್ ಇರ್ತು. ಇವಾಗ ಇಲ್ಲ ಅದು. ಈಗ ಮತ್ತೆ ರಿಲೀಸ್ ಮಾಡೋದು ಆ ಜನಗಳಿಗೆ ಅದ್ರದ್ದು ಇಂಟ್ರೆಸ್ಟೇ ಇಲ್ವ. ಸೊ ಹಾಗೆ ಏನು ಮಾಡಲಿ ಸರ್. ಈ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಮತ್ತು PVRಗಳು ಇದು ಸಿನಿಮಾಗಳಿಗೆ ಎಫೆಕ್ಟ್ ಕೊಡುತ್ತೆ ಅಂತಂತೀರಾ? PVRಗಳೆಲ್ಲ ಪಿ ವಿ ಆರ್ ಸಿಸ್ಟಮ್ಸ್, ಅದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳು, ಪಾಪ್ಕಾರ್ನ್ ರೇಟು. ಹೌದು, ರೇಟು ಆಗ ಖಂಡಿತವಾಗಿ ಆಗುತ್ತಲ್ಲ. ಸುಮಾರು ಜನ ಮಾತಾಡಿದ್ರ ಬಗ್ಗೆ ಖಂಡಿತ ಆಗುತ್ತೆ. ಈಗ ನಾನೇ ವಾರಕ್ಕೆ 6 ಸಿನಿಮಾ ನೋಡ್ತೀನಿ ನಾನು. ಹೌದಾ? ವಾರಕ್ಕೆ 6 ಸಿನಿಮಾ ನೋಡ್ತೀನಿ ಥಿಯೇಟ್ರಲ್ಲಿ. 5 ಸಿನಿಮಾ ಅಂತೂ ನೋಡಿ. ಎಲ್ಲ ಲ್ಯಾಂಗ್ವೇಜಾ? ಇಲ್ಲ, ಕನ್ನಡ ಎಲ್ಲ ಲ್ಯಾಂಗ್ವೇಜ್ ಟ್ರೈ ಮಾಡ್ತೀನಿ. ಕನ್ನಡ ಅಂತೂ ನೋಡಿ, ಎಲ್ಲ ಸಿನಿಮಾ ನೋಡ್ತೀನಿ. ಹೋದ ಸಾರಿ ನಾನು 202 ಸಿನಿಮಾ ನೋಡಿದೆ. ಈ ಸಾರಿ ಹೆಚ್ಚು ಕಡಿಮೆ ನಾನು ಒಂದು 20 ಸಿನಿಮಾ ಬಿಟ್ಟಿರ್ಬೋದು ರಿಲೀಸ್ ಆಗಿರೋದು. ಸಿನಿಮಾ ನೋಡ್ತೀವಿ. ಅಲ್ಲಿ ಥಿಯೇಟ್ರಿಗೆ ಹೋದಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ರೇಟು ನನ್ನ ಫಸ್ಟ್ ತಳ್ಳುತ್ತೆ. ನಾನು ಅದಕ್ಕೆ ಸೋಮವಾರ ಕಾಯ್ತೀನಿ. ಸೋಮವಾರದ ಮೇಲೆ ಎಷ್ಟೋ ಮಾಲ್ಗಳಲ್ಲಿ 99 ರೂಪಾಯಿ ಇರುತ್ತೆ. ಸೊ ಎಲ್ಲ ಹಂಗೆ ಕಾಯಲ್ಲ ಸರ್. ಇವತ್ತು ಆಮೇಲೆ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು ನಾವು ಅನಿವಾರ್ಯತೆ ಯಾರಿಗೂ ಇಲ್ಲ. ಅದಕ್ಕೆ ನಾವು ಆಫರ್ಗಳಿಡಬೇಕು, ಟಿಕೆಟ್ ಪ್ರೈಸ್ನ ಕಡಿಮೆ ಮಾಡಬೇಕು. ಈಗ ನಮ್ಮ ಸಿನಿಮಾಗಳಲ್ಲಿ ಲ್ಯಾಕ್ ಆಫ್ ಆಡಿಯನ್ಸ್ ಅನ್ನೋದು ಒಂದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗೋದು. ಈ ಆ್ಯಕ್ಚುಲಿ ಲ್ಯಾಕ್ ಆಫ್ ಆಡಿಯನ್ಸ್ ಅನ್ನೋ ಪದಕ್ಕೆ ಒಬ್ಬ ಆಡಿಯನ್ಸ್ ಆಗಿ ಒಂದು ಮಾತು ಅಂದರೆ ಸುಮಾರು ಜನ ಇದನ್ನ ಹೇಳೋದು. ನಾನೊಂದು ಬೈಕ್ ಸ್ಟ್ಯಾಂಡಿಗೆ ಹೋಗಿ ನನ್ನ ಗಾಡಿ ಪಾರ್ಕ್ ಮಾಡಿ ಅಲ್ಲಿ ಒಂದು 20 ರೂಪಾಯಿ ಕೊಟ್ಟು ನನ್ನ ಹೆಂಡತಿ, ಮಕ್ಕಳು, ಅಪ್ಪ, ಅಮ್ಮ, ಅಣ್ಣ, ತಂಗಿ ಎಲ್ಲರನ್ನ ಕರ್ಕೊಂಡು ಪಾಪ್ಕಾರ್ನು, ಸಮೋಸ ಇದು ತಿಂತ ನೋಡಿದ್ರೇ ಸಿನಿಮಾ. ಬರೀ ಪಾಪ್ಕಾರ್ನ್, ಸಮೋಸ ತಿನ್ಬೇಕಂದ್ರೆ ಮನೆಗೆ ತಿಂತೀನಿ ನಾನು. ಅದು ಬಟ್ ಅದನ್ನು ತಿಂತ ನಾನು ಆ ಸ್ಕ್ರೀನಲ್ಲಿ ಎಂಜಾಯ್ ಮಾಡಬೇಕು. ಆ ಸ್ಕ್ರೀನಲ್ಲಿ ನನಗೇನು ಮಜಾನೇ ಬಂದಿಲ್ಲ ಅಂದರೆ 100% ಹಿಂಗೆ ಅಂತ. ಅದೇ ಈಗ ನಾವೇನಾಗಿದೆ ಅಂತ ಟ್ರಸ್ಟ್ ಕಳ್ಕೊಬಿಟ್ಟಿದ್ದೀವಿ ಸರ್. ವರ್ಷಕ್ಕೆ ಹೆಚ್ಚು ಕಡಿಮೆ ನಿಮಗೆ 200 ಸಿನಿಮಾದಲ್ಲಿ 100 ಸಿನಿಮಾಗಳು ಕಸುಬುದಾರಿಕೆ ಇಲ್ಲದೆ ಬಂದಾಗ ಟ್ರಸ್ಟ್ ಹೋಗ್ಬಿಡುತ್ತೆ. ಇನ್ನು 100 ಸಿನಿಮಾಕ್ಕೆ ಬಂದರೂ ಕೂಡ ಅವ್ನು ಟ್ರಸ್ಟ್ ಮಾಡಲ್ಲ, ಯಾರು ಹೇಳಲಿ ಅಂತ ಕಾಯ್ತಾರೆ. ಇಲ್ಲಿ ಏನಾಗಿದೆ, ನಮಗೆ ಟ್ರಸ್ಟು ಅನ್ನೋದು ಪ್ರೇಕ್ಷಕನಿಂದ ನಾವು ಟ್ರಸ್ಟ್ ಕಳ್ಕೊಬಿಟ್ಟಿದ್ದೀವಿ. ಎಗೈನ್ ಚಾನ್ಸ್ ತಗೊಳಕ್ಕೆ ಹಿಂಗೆ ಮಾಡಬೇಕು, ಕಡಿಮೆ ದುಡ್ಡಾರು ಇಡಬೇಕು. ಒಂದ್ಸಲ ನೋಡೇ ಬಿಡೋ ಬೆಡ್ರ ಅನ್ನೋ ಥರದಲ್ಲಿ ಬಿಟ್ಟಾಗ ಏನಾಗುತ್ತೆ, ವರ್ಕೌಟ್ ಆಗುತ್ತೆ. ನಾವು ಆ ಕೆಲಸ ಮಾಡ್ತಾ ಇಲ್ಲ. 180 ರೂಪಾಯಿ ಟಿಕೆಟೇ ಇಟ್ಟಿರ್ತೀವಿ. ಹೊಸಬರ್ದು ಮಕ್ಕಳ ಸಿನಿಮಾ, ಲೋ ಬಜೆಟ್ ಸಿನಿಮಾ ಕಣ್ಣಿಗೆ ರಾಯ್ತಾ ಇರುತ್ತೆ. ಅದು ಈ ಸಿನಿಮಾ ಬಜೆಟ್ ಲೋ ಅಂತ ಟಿಕೆಟ್ ಅಷ್ಟೇ ಇರುತ್ತೆ. ಪಕ್ಕದಲ್ಲಿ ಒಂದು ದೊಡ್ಡ ಸಿನಿಮಾ ಇರುತ್ತೆ, ಭರ್ಜರಿ ಸಿನಿಮಾ, ಅದಕ್ಕೂ ಅಷ್ಟೇ ಟಿಕೆಟ್ ಇರುತ್ತೆ. ಇವನೇನು ಚಾನ್ಸ್ ಮಾಡ್ತಾನೆ, ನಂಗೆ ಇದ್ರ ಮೇಲೆ ಟ್ರಸ್ಟ್ ಇಲ್ಲ, ಅದ್ರ ಮೇಲಿದೆ, ಅದಕ್ಕೆ ಹೋಗ್ಬಿಡ್ತಾರೆ. ಏನಿಲ್ಲದರೂ ಕೂಡ ವಿಜುವಲ್ಸ್ ಸಾರಿ ಚೆನ್ನಾಗಿರುತ್ತೆ. ನೀವು ಯಾವ್ಯಾವ ಕಂಪೇರ್ ಮಾಡ್ಬೇಕು. ಈಗ ನೀವು ನೋಡಿ, ಯಾವುದೇ ಬಜಾರ್ಗಳಲ್ಲಿ ಇನ್ನೊಂದು ಕಡೆ 1+1 ಆಫರ್ ಈ ಥರದ್ದೇನೋ ಒಂದಷ್ಟೆಲ್ಲ ಮಾಡಿರ್ತಾರೆ. ನಾವು ಸಿನಿಮಾದವರು ಆಫರ್ ಕೊಡಲ್ಲ ಅಂದರೆ ಹೇಗಿದೆ? ಆಮೇಲೆ ಜನಗಳಿಗೆ ಗೊತ್ತಾಗ್ಬಿಟ್ಟಿದೆ, ಪೋಸ್ಟರ್ ನೋಡಿ ಹೇಳ್ಬಿಡ್ತಾರೆ ಸರ್. ಇವಾಗ ನಾವು ಈಗ ಉಪೇಂದ್ರ ಅವರು ಒಂದು ಮಾತು ಹೇಳ್ತಿರೋ, ಜನಗಳನ್ನ ಕ್ರಿಸ್ಟೋಫರ್ ನೋಲನ್ ಕೂಡ ಅದೇ ಮಾತನ್ನೋದು, ಜನಗಳನ್ನ ನಾವು ಪೆದ್ರು ಅಂತ ಪರಿಗಣಿಸಂಗಿಲ್ಲ, ಅವ್ರು ಬುದ್ಧಿವಂತರು ಅನ್ಕ ಬುದ್ಧಿವಂತಿಕೆ ಪಿಕ್ಚರ್ ಕೊಡಿ ಅಂತ. ಅದಕ್ಕೆ ಉಪೇಂದ್ರ ಬುದ್ಧಿವಂತರಿಗೆ ಮಾತ್ರ ಅಂತಂದ್ರು. ಎಕ್ಸಾಕ್ಟ್. ನಾವು ಇಷ್ಟು ಸಾಕು ಬಿಡ,
ಇಷ್ಟು ಸಾಕು ಬಿಡು ಅನ್ಕೊಂಬಿಡ ಜನ ನೋಡ್ತಾರೆ ಕೂಡ. ಇಷ್ಟು ಸಾಕು ಬಿಡು ಆಮೇಲೆ ಜನನೇ ಬತ್ತಾಯಿಲ್ಲ ಅಂತೀವಿ. ಜನ ಬತ್ತಾಯಿಲ್ಲ ಅನ್ನೋದು ನಿಜವೇ, ಅದು ಸುಳ್ಳು ಅಂತ ಹೇಳ್ತಿಲ್ಲ. ಯಾಕಂದ್ರೆ ಅದ್ರ ಬಟ್ ಆ ಟ್ರಸ್ಟ್ ಕಳೆದ್ಬಿಟ್ಟಿರೋದು ನಾವೇ. OTT ಅದು ಎಲ್ಲೋ ಒಂದ್ ಕಡೆ ಹೊಡೆತ ಬಿತ್ತು ಅಂತ ಅನ್ಸುತ್ತಾ? ಸರಿ ಎಲ್ಲ OTT ಎಲ್ಲ ಬರ್ತಾರೆ. ಬಟ್ ಇವೆಲ್ಲ ನಮಗೆ ಪೂರಕವೇ, ಹಾಳು ಮಾಡ್ಕೊಂಡವ್ರು ನಾವೇ ಸರ್. ನಮಗೆ OTT ಸ್ಯಾಟಲೈಟ್ ರೈಟ್ಸ್ ಇವೆಲ್ಲ ನಮ್ಗೆ ಪೂರಕ ಅಲ್ವಾ ಸರ್? ಇವತ್ತು ಸಿನಿಮಾ ನೋಡುಗರ ಸಂಖ್ಯೆ ಕಡಿಮೆ ಆಗಿದೆ, ಜನ ಜಾಸ್ತಿ ಆಗಿದೆ ಸರ್? ಕಮ್ಮಿನೇ ಆಗಿದೆ. ಅದೇ ರಾಂಗ್ ನಿಂಗೆ ಹೇಳ್ತಿರೋದು. ಇವತ್ತು ಸಿನಿಮಾ ನೋಡುಗರ ಸಂಖ್ಯೆ ಜಾಸ್ತಿ ಇದೆ ಅಂತೀರಾ? ಜಾಸ್ತಿ ತ್ರಿಬಲ್ ಆಗಿದೆ. ಆದ್ರೆ ಥಿಯೇಟ್ರಲ್ಲ ಅದು ತಿಳ್ಕೊಳ್ಳಿ. ಇವತ್ತು ನಿಮ್ಗೆ ಗೊತ್ತಿಲ್ಲ, ಯಾವುದೋ ಒಂದು ಸಿನಿಮಾ ಸರ್, ಯಾವುದೋ ಒಂದು ಸಿನಿಮಾ ಅದು ಇವತ್ತು ಯೂಟ್ಯೂಬ್ ಇರಲಿಲ್ಲ ಅಂದ್ರೆ ಆ ಪಿಕ್ಚರು ಇದೆ ಅಂತ ಗೊತ್ತಾಯ್ತು. ಅಂಥ ಸಿನಿಮಾಗಳು ಕೂಡ 2 ಲಕ್ಷ ವ್ಯೂಸ್ ಇರ್ತವೆ. ಹೌದು, ಯಾರೋ ಒಬ್ರು ನೋಡಿರ್ತಾರೆ ಆ ಸಿನಿಮಾಗಳನ್ನ. ನೀವು ಒಂದ್ಸಲ ಥಿಯೇಟ್ರಿಗೆ ಬಂದರೆ ಇನ್ನೊಂದ್ಸತಿ ನೋಡೋದಿಲ್ಲ ಅನ್ನೋ ಸಿನಿಮಾಗಳು ನಿಮಗೆ ಥಿಯೇಟ್ರ್. ಈಗ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ತೆಲುಗು ಸ್ಟೇಟ್ ಸಿನಿಮಾ ಇರುತ್ತೆ, ಅದನ್ನ ಯೂಟ್ಯೂಬಲ್ಲಿ ಹಾಕಿರ್ತಾರೆ. ಅದೇ ಸಿನಿಮಾ ಡಬ್ ಆಗಿರುತ್ತೆ, ಮೇರಿ ಜಂಗ್ ಮೇ ಒನ್ ಮ್ಯಾನ್ ಆರ್ಮಿ ಅಂತ ಹಿಂದಿ ಒಳಗಡೆ. ಅದು ಒರಿಜಿನಲ್ ಸಿನಿಮಾಗಿಂತ ಜಾಸ್ತಿ ವ್ಯೂಸ್ ಇರ್ತದೆ ಅಲ್ವಾ? ಅಂದ್ರೆ ಆಮೇಲೆ ನೋಡಿ, ನಾನು ಮೆಟ್ರೋದಲ್ಲಿ ಹೋಗುವಾಗ ಕಿವಿಗೆ ಹಾಕೊಂಡು ನೋಡ್ತಾ ಇರ್ತಾರೆ. ಅಂದ್ರೆ ಸೀರೀಸು ಸಿನಿಮಾನೋ ಏನೋ ನೋಡ್ತಾರೆ ಸರ್. ಇವತ್ತು ನೋಡೋರ ಸಂಖ್ಯೆ ಜಾಸ್ತಿ, ಕಂಟೆಂಟ್ಗಳು ಜಾಸ್ತಿ ಕೊಡ್ಬೇಕು ನಾವು. ಅಗ್ರಿ. ಆದರೆ ಥಿಯೇಟ್ರಿಗೆ ಬಂದು ನೋಡ್ಬೇಕು ಅನ್ನೋ ಸಿನಿಮಾಗಳು ಕಡಿಮೆ. ಅದು ಅವ್ನಿಗೆ ಆ ಟ್ರಸ್ಟ್ ತುಂಬಬೇಕು ಅಂತಂದ್ರೆ ಅವ್ನು ಕೊಡೋ ದುಡ್ಡಿಗೆ ವ್ಯಾಲ್ಯೂ ಮಾಡ್ತಾನೆ. ಇಷ್ಟು ಸಿನಿಮಾಗಳಿರಾಗ, ಇಷ್ಟು ಇದಿರಾಗೆ, ಮೊಬೈಲ್ ಇರಾಗ ನಾನು ಯಾಕಪ್ಪ ಇಷ್ಟು ದುಡ್ಡು ಕೊಟ್ಬಿಟ್ಟು ಹೋಗ್ಬೇಕು ಅಂತ ಅವ್ನು ಅನ್ಕೋತಾನೆ. ಅವ್ನು ಜಾಣ್ತಾನ, ಅವ್ನು ನೋಡ್ತಾನೆ ಅಲ್ವಾ ಸರ್? ಈಗ ನಾನು ಚೆನ್ನೈ ಮಾದರಿ ಟಿಕೆಟ್ ಮಾಡಿ ಅಂತ ನಾನು ಫೇಸ್ಬುಕ್ಕಲ್ಲೆಲ್ಲ ಬರೀತಾ ಇದ್ದೆ. ಯಾಕಂದ್ರೆ ನಾನು ಚೆನ್ನೈಗೆ ಹೋದಾಗಲೆಲ್ಲ ಸುಮ್ಮನೆ ಮಾಲ್ಗಳನ್ನ ನುಗ್ಗೋದು. ಅಲ್ಲಿ 64 ರೂಪಾಯಿ ಟಿಕೆಟ್ ಇದೆ ಮೊದಲ 3 ಸಾಲಗಳು. ಮೊದಲು 10 ರೂಪಾಯಿ ಇತ್ತು, ಆಮೇಲೆ 20 ರೂಪಾಯಿ, ಇವಾಗ 64 ರೂಪೀಸು, 59 ರೂಪಾಯಿ, 61 ರೂಪಾಯಿಗೆ ಇಟ್ಟಾರೆ ಮೊದಲ 3 ಸಾಲಗಳು. ನಾನು ಯಾರು ಇರ್ತಾರೆ ನೋಡೋ ಅಂತ ಸುಮ್ಮನೆ ಹೋದ್ರೆ, ನೀವು ಮಾಲಲ್ಲಿ 60 ರೂಪಾಯಿ ಟಿಕೆಟ್ ಸಿಗುತ್ತೆ ಅಂದರೆ ನೀವು ಹೋಗಲ್ವಾ? ಹೋಗ್ತಾರೆ. ಹೋಗೋದ ಆಗೇನಾಗುತ್ತೆ ಅಂದರೆ ಕನಿಷ್ಠ 20 ಜನರು ಬಂದೇ ಬಿಡ್ತಾರೆ. ಯಾರು ಸಿನಿಮಾ ಮೊದಲು 3 ಲೈನ್ ಆಗಿ ತುಂಬುತ್ತೆ. ನಮ್ಮಲ್ಲಿ ಏನಾಗುತ್ತೆ, ಆಗ ಪ್ರೇಕ್ಷಕರ ಕೊರತೆ ಅಂತ ಬರಲ್ಲ. ಆಮೇಲೆ ಸಿನಿಮಾ ಚೆನ್ನಾಗಿದ್ರೆ ಅವ್ರು 4 ಜನ ಶೋ ಕ್ಯಾನ್ಸಲ್ ಆಗಲ್ಲ, ವೈರಲ್ ಆಗುತ್ತೆ. ಚೆನ್ನಾಗಿದ್ರೆ ಹೇಳ್ತಾರೆ. ನಮ್ಮಲ್ಲಿ ಆಪ್ಷನ್ ಇಲ್ವಲ್ಲ ಸರ್. ಚೆನ್ನಾಗಿದೆ ಅಂತ ಯಾರು ಹೇಳಿದ್ರಷ್ಟೇ ಹೋಗ್ತಾರೆ, ಇಲ್ಲ ಚಾನ್ಸೇ ತಗೊಳ್ಳೋಕೆ 180 ರೂಪಾಯಿ ಯಾರು ಕೊಡ್ತಾರೆ, 150 ರೂಪಾಯಿ ಯಾರು ಕೊಡ್ತಾರೆ? ನೀವು ತುಂಬ ಜನ ಅಂತಾರೆ, ಹಾಗಾದ್ರೆ ಆ ಸಿನಿಮಾ ಹೋಗ್ಲಿಲ್ವಾ, ಈ ಸಿನಿಮಾ ಹೋಗ್ಲಿಲ್ವಾ ಅಂತ. ಟಿಕೆಟ್ ಅಷ್ಟೇ ಇತ್ತು ತಾನೆ ಸರ್. ಅದು ಬೇರೆ. ಎಲ್ಲ ಸಿನಿಮಾ ಮಿರಾಕಲ್ಗಳನ್ನ ಕಾಯ್ಕೊಂಡು ಪಿಕ್ಚರ್ ಮಾಡೋಕ್ಕಲ್ಲ, ಬದುಕೋಕ್ಕಾಗಲ್ಲ. ಮಿರಾಕಲ್ ಯಾವುದೋ 2-3 ಸಿನಿಮಾಗಾಗುತ್ತೆ, ಎಲ್ಲ ಸಿನಿಮಾಗೂ ಆಗಲ್ಲ. ಈ ರಿವ್ಯೂಗಳು, ಈ ಸೋಷಿಯಲ್ ಮೀಡಿಯಾದಲ್ಲಿ ರಿವ್ಯೂ ಹೇಳೋರು ಅಥವಾ ಸಿನಿಮಾ ಮೇಲೆ ಆರ್ಟಿಕಲ್ಸ್ ಬರೆಯೋರು, ಅದು ನಿಜವಾಗ್ಲೂ ಎಫೆಕ್ಟ್ ಆಗುತ್ತೆ ಅಂತ ಅಂತೀರಾ? ಬೀಂಗ್ ಡೈರೆಕ್ಟರ್ ಆಗುತ್ತೆ ಅಂತ ಒಂದು ಲೆವೆಲ್ಗೆ ಆಗುತ್ತೆ ಸರ್. ನಿಮ್ಗೇನು ಇಲ್ಲ ಸರ್, ಅದು ಪಾಸಿಟಿವ್ ಅಂತ ನೆಗೆಟಿವ್ ಆಗುತ್ತೆ. ಸುಮಾರಾಗಿದೆ ಅಂತ ಒಂದು ಲೈನ್ ಬರ್ಬಿಟ್ರೆ ಸುಮಾರು 1-2-3 ಜನ ಹೋಗೋದೇ ಸರ್. ಪಿಕ್ಚರ್ ಚೆನ್ನಾಗಿಲ್ವಂತ ಈಗ ಅನ್ಬಿಡ್ತಾರೆ. ಆ ಪಿಕ್ಚರ್ ಹೋಗೋಣ ಬಂದರೆ ರಿವ್ಯೂಸ್ ನೋಡ್ತಾ ಇದೇನು ಚೆನ್ನಾಗಿಲ್ವ ಅಂತ ಏನ್ಬಿಡ್ತಾನೆ, ಗೊತ್ತೇ ಅವ್ನು ಏನು ಬರ್ದವನ ಅಂತ ಮುಂದಕ್ಕೆ ಹೋದಲ್ಲ. ಅದು ವರ್ಕ್ ಆಗುತ್ತೆ. ನಾವು ಸುಮಾರು ಜನ ಹೇಳಿದ್ದಾರೆ, ಸುಮಾರು ಸಿನಿಮಾಗಳು ನಾನು ಏನೂ ಬರೀದೆ, ಶರಾ ಬರೀದೇನೆ, ಚೆನ್ನಾಗಿದೆ ಅನ್ನೋ ಥರದಲ್ಲಿ ಬರ್ದೋದಕ್ಕೆ ನೋಡ್ಬಿಟ್ಟು ಬಂದು ನನಗೆ ಬೈದವ್ರೆ. ಹೌದಾ? ಖಂಡಿತವಾಗಿ ಸರ್. ಸುಮ್ಮನೆ ನೀವು ಯಾವ್ದನ್ನ ಇದು ಮಾಡಿ ದುಡ್ಡಿಸ್ಕೊಂಡಿದ್ದೀರಾ ನೀವು ಅಂತ. ನಾನು ದುಡ್ಡು ಅಕಸ್ಮಾತ್ ನಾನು ಯಾವುದೋ ಸಿನಿಮಾ ಅಷ್ಟು ಸಮರ್ಪಕವಾಗಿಲ್ಲ ಅಂದರೆ ಥ್ಯಾಂಕ್ ಯು, ನನ್ನ ದುಡ್ಡು ಉಳಿಸೋದಕ್ಕೆ ಅಂತ ಕಮೆಂಟ್ ಆಗ್ತವ್ರು ಇದ್ದಾರೆ. ಅಂದರೆ ಅದೇ ರಿಜೆಕ್ಟ್ ಅಂತ. ನಾನು ಚೆನ್ನಾಗಿದೆ ಅಂದರೆ 1-2 ನೋಡೋರೆ, ಚೆನ್ನಾಗಿಲ್ಲ ಅಂದರೆ ದುಡ್ಡು ಉಳಿಸ್ತೀರಿ ಅಂತಂದವ್ರೆ ಅಂತ ಅರ್ಥ. ರಿವ್ಯೂಸ್ ಬೆಲೆ ಇದೆ ಅಂತ. ಸೊ ಎಲ್ಲಕ್ಕೂ ಅದರದ್ದು ಬೆಲೆ ಇದೆ ಸರ್. ಏನು ಸಿನಿಮಾ ಹೆಂಗೆ ಅಂತ ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದು ನಮಗಂತೂ ಯಾರಿಗೂ ಗೊತ್ತಿಲ್ಲ. ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ ಅಂದರೆ ಜನಗಳಿಗೆ ಟ್ರಸ್ಟ್ ಇರೋದು ದೊಡ್ಡ ಸಿನಿಮಾಗಳ ಬಗ್ಗೆ. ಅದು ವೆಯ್ಟ್ ಮಾಡಿ 1000 ರೂಪಾಯಿ ಆದರೂ ಕೊಟ್ಟು ನೋಡ್ತಾರೆ. ಹೊಸಬರು ಸಿನಿಮಾಗಳು ಇನ್ನೊಂದಕ್ಕೆ ಅಂದರೆ ಅವ್ರಿಗೆ ಕುತೂಹಲ ಕೆಲ್ಸಂಗೆ ಏನೋ ಒಂದು ಟ್ರೈಲರ್ ಇರಬೇಕು ಅಥವಾ ಏನೋ ಒಂದು ಸುದ್ದಿ ಆಗಬೇಕು, ಇನ್ನೊಂದೇನೋ ಮಾಡಿ ಎಗೈನ್ ನಾವು ಅದನ್ನು ಆ ಟಿಕೆಟ್ ಪ್ರೈಸ್ ಎಲ್ಲ ಕಡಿಮೆ ಮಾಡಿ ಅದು ಕಲ್ಚರ್ ಬೆಳೆಸ್ಬೇಕು ಫಸ್ಟು. ಈ ಒಂದು ಪಿಕ್ಚರಿಂದ ಆಗಲ್ಲ. ಅದು ಸಿನಿಮಾ ನೋಡೋ ಕಲ್ಚರ್ ಬರ್ಬೇಕಲ್ಲ ಸರ್. ಈ ಫ್ಯಾಮಿಲಿ ಎಲ್ಲ ಏನು ಗೊತ್ತಾ, ಸಿನಿಮಾ ಪರ್ಟಿಕ್ಯುಲರ್ ಅದಕ್ಕೆ ಬರ್ತಾನೆ. ಮೊದ್ಲೇನು ಮಾಡೋರು ಗೊತ್ತಾ ಸರ್, ಬುಕ್ ಮಾಡ್ಕೊಂಡೆ ಬರ್ತಾರೆ. ಈಗ ಎರಡು ಥಿಯೇಟ್ರ್ ಇತ್ತು ಅಂದರೆ ಪಕ್ಕದ ಹೋಗೋನು, ಅಲ್ಲಿ ಹೌಸ್ಫುಲ್ ಆದರೆ ಪಕ್ಕಕ್ಕೆ ಹೋಗೋನು. ತುಂಬ ಸಿನಿಮಾಗಳು ಸ್ಪಿಲ್ ಔಟ್ ಆದಮೇಲೆ ಪಕ್ಕಕ್ಕೆ ಹೋಗಿದೆ, ಪಕ್ಕದ ಸಿನಿಮಾಗಳು ರನ್ ಆಗಿದೆ. ಯಾವಾಗ ಆ ಸಿನಿಮಾದಲ್ಲಿ ಜನ ತುಂಬಿದವ್ರು ಇವಾಗ ಹಂಗಲ್ಲ. ಟಿಕೆಟ್ ಅಲ್ಲೇ ಬುಕ್ ಮಾಡ್ಕೊಬೋತಾನೆ. ಅಲ್ಲಿ ಬಂದು ಟಿಕೆಟ್ ಇಲ್ಲ ಅಂತ ಹೋಗೋನೇ ಇಲ್ಲ. ನೀವು ಯಾವ್ದಾದ್ರು ಸಿನಿಮಾ ನೋಡಿದ್ರಾ ಟಿಕೆಟ್ ಇಲ್ಲ ಅಂದ್ಬಿಟ್ಟು ಪಕ್ಕದಕ್ಕೆ ಹೋಗಿರೋದು? ಇಲ್ಲ ಅಂದರೆ ಇನ್ನೊಂದು ಯಾವ ಥಿಯೇಟ್ರಲ್ಲದೆ ಬುಕ್ ಮಾಡೋ ಇಲ್ಲ ಅಂದ್ಬಿಟ್ಟು ಬುಕ್ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಅವ್ನು ಪರ್ಟಿಕ್ಯುಲರ್ಗೆ ಆಡಿಯನ್ಸ್ ಥಿಂಕ್ ಮಾಡ್ತಾನೆ, ಸರ್ ಇದೇ ಪಿಕ್ಚರ್ ನೋಡೋದು ನಾನು ಅಂತ. ನಾವು 12 ಸಿನಿಮಾ ಕೊಟ್ವಿ ತಿಂಗಳು ವಾರಕ್ಕೆ. ಫಿಲ್ಮ್ ಬೇಕಾದ್ರೆ ಕಷ್ಟ, ಯಾಕಂದರೆ ನಾವು ಥಿಯೇಟ್ರ್ ಸೆಟಪ್ ಸಮಸ್ಯೆ ಆಗ್ತದೆ. ಆದರೆ ಆಡಿಯನ್ಸ್ಗೇನು 12 ವೆರೈಟಿ ಫುಡ್ ಸಿಗ್ತಲ್ಲ ನಿಮಗೆ. ಬರೀ ಇಡ್ಲಿ ವಡೆ ಒಂದೇ ಅಲ್ಲ, ಇಡ್ಲಿ ವಡೆ ಇದೆ, ಇದಿದೆ, ಅದಿದೆ. ನೀವು ಯಾವ್ದಾದ್ರು ಬೇರೆದೊಂದು ನೋಡಪ್ಪ ನೀನು ಸಿನಿಮಾ ನೋಡು. ಸೊ ಈಗ ನಿಮ್ಗೆ 12 ವೆರೈಟಿ ಕೊಟ್ಟಿದ್ದೀನಿ ಸರ್, ಒಂದೇ ಒಂದಲ್ಲ.
ನೀವು 12ರಲ್ಲಿ ಯಾವ್ದಾರು ಒಂದು ನೋಡ್ಬೇಕು ಅಂದ್ರೆ ನೋಡ್ತೀರಿ ನೀವು. ಪ್ರೇಕ್ಷಕನಿಗೆ ಸಮಸ್ಯೆ ಇಲ್ಲ ಅದು. ಯಾವ ಚೆನ್ನಾಗಿ ಕಾಣಿಸ್ತದೆ ನೋಡ್ತಾನೆ, 12 ನೋಡ್ಬೇಕು ಅಂತಿಲ್ಲ, ಯಾವ ಚೆನ್ನಾಗಿ ಕಾಣಿಸ್ತದೆ ನೋಡ್ತಾನೆ.